ಹುಡುಗಿ ಕಾಣಿಸಿದ್ರೆ ಸಾಕು, ಎಲ್ಲ ಹುಡುಗರೊಳಗೆ ಚಾಂಪಿಯನ್ ಜಾಗೃತನಾಗ್ತಾನೆ. ಪ್ರತಿಯೊಬ್ನು ಹೀರೋ ಆಗೋಕೆ ಯತ್ನಿಸ್ತಾನೆ. ವಿಶೇಷವಾಗಿ ಆ ಹುಡುಗಿ ಸ್ವಲ್ಪ ಆಕರ್ಷಕವಾಗಿದ್ರೆ ಮುಗಿತು. ಅವಳು ಕಾರ್ ಅಥವಾ ಸ್ಕೂಟರ್ ಓಡಿಸ್ತಾ ಇದ್ರೆ ಹೆಗ್ ಕಟ್ ಹಾಕ್ತಾರೆ ನೋಡಿದಿರಾ? ಆದ್ರೆ ಅವಳು ಕೂಡ ಒಂದು ಸಾಮಾನ್ಯ ಹುಡುಗಿ, ಅವಳೇನು ಸೂಪರ್ ಹ್ಯೂಮನ್ ಅಲ್ಲ. ಇವ್ರೆಲ್ಲ ಹೀಗ್ಯಾಕ್ ಮಾಡ್ತಿದಾರಂತ ಅವಳಿಗೂ ಆತ್ಮವಿಶ್ವಾಸ ಕುಸಿಯುತ್ತೆ. ಅವಳು ಬಹುಶಃ ಜೀವನದಲ್ಲಿ ಹೆಚ್ಚು ಕಾರ್ ಓಡಿಸಿರಲ್ಲ, ಯಾಕಂದ್ರೆ ಅವಳಿಗೆ ಅವಕಾಶವೇ ಸಿಕ್ಕಿರಲ್ಲ. ಆದ್ಮೇಲೆ ನೀವು ಒಂದು ಸ್ಟೀರಿಯೋ ಟೈಪ್ ನಿರ್ಮಾಣ ಮಾಡ್ತೀರಿ, ಹುಡುಗಿಯರು ಚೆನ್ನಾಗಿ ಡ್ರೈವ್ ಮಾಡಲ್ಲ ಅಂತ. ಜಗತ್ತಿನ ಅನೇಕ ಏರ್ಲೈನ್ಸ್ಗಳಲ್ಲಿ ಮಹಿಳಾ ಪೈಲಟ್ಗಳ ಪ್ರಮಾಣ ಭಾರತಕ್ಕಿಂತ ಕಡಿಮೆ ಇದೆ. ಕಂಪ್ಯೂಟರ್ ನಡೆಸಬಲ್ಲಳು, ದೊಡ್ಡ ದೊಡ್ಡ ಲ್ಯಾಬ್ಗಳಲ್ಲಿ ಕೆಲಸ ಮಾಡಬಲ್ಲಳು, ಆದ್ರೆ ಒಂದು ಸಾಮಾನ್ಯ ಕಾರ್ ಓಡಿಸಿಕಾಗಲ್ವಂತೆ. ಅವಳಿಗೆ ಕಾರ್ ಬರ್ತಿಲ್ಲ ಅಂದ್ರೆ ಕಾರಣ ಅವಳ ಲಿಂಗವಲ್ಲ, ಅದರ ಹಿಂದಿನ ಕಾರಣ ನಮ್ಮ ಹಾಳಾದ ಸಮಾಜ ಮತ್ತು ಮನೆತನ. ಮಹಿಳೆ ವಾಹನದ ಮೂಲಕ ಸ್ವತಂತ್ರವಾಗೋಕೆ ಶುರು ಮಾಡಿದಾಗ ಅವಳನ್ನು ಮತ್ತೆ ಬಂಧಿಸಲು ಈ ರೀತಿಯ ಟ್ರಿಕ್ ಬಳಸಲಾಗುತ್ತದೆ. ಅವಳನ್ನು ಟೀಕೆ ಮಾಡಿ, ಇವಳಿಗೆ ಗಾಡಿ ಓಡಿಸಲು ಬರುವುದಿಲ್ಲ, ಇವಳಿಗೆ ಗಾಡಿ ಕೊಡಬೇಡಿ, ಇವಳು ಎಲ್ಲಿ ಹೊಡೆಸಿ ಬಿಡ್ತಾಳೆ. ಈ ರೀತಿ ಮಾತನಾಡುವುದು ಒಂದು ರೀತಿಯ ಬಂಧನವೇ ಅಲ್ವಾ? ಅವಳನ್ನು ಒಂದೇ ಜಾಗದಲ್ಲಿ ಕಟ್ಟಿ ಹಾಕೋ ಷಡ್ಯಂತ್ರ ಇದು.